ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ತುಪ್ಪ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಮರಳಾಗಿ ಈ ರೀತಿಯಾಗಿ ತುಪ್ಪ ಮಾಡ್ಕೋಬೋದು ಮನೇಲೇ. ನೋಡಿ, ನಾನು ಇಷ್ಟು ಬೆಣ್ಣೆನ ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಮೊಸರು ತೊಗೊಬರ್ತೀವಲ್ಲ, ಮೊಸರಲ್ಲಿ ಮಜ್ಜಿಗೆ ಥರ ಕಡ್ದು ಬೆಣ್ಣೆನ ತೆಗೆದು ಇಷ್ಟು ಬೆಣ್ಣೆನೆ ಒಂದು ವಾರಕ್ಕೆ ಕಲೆಕ್ಟ್ ಮಾಡಿದ್ದೆ ನಾನು. ಸರಿ, ಇದರಲ್ಲೇ ತುಪ್ಪ ಮಾಡಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಬೆಣ್ಣೆ ಎಲ್ಲ ಹಾಕ್ಕೊಂಡು ಇವಾಗ ನಾನು ಗ್ಯಾಸ್ ಹಚ್ಬಿಟ್ಟು ಕರ್ಗೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಫುಲ್ಲು ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಬೆಣ್ಣೆ ಕರಗಲಿಕ್ಕೆ ಈ ಕಡೆ ಇಟ್ಬಿಟ್ಟು ಇನ್ನೊಂದು ಕಡೆ ಒಂದು ಪ್ಯಾನ್ನ ತೊಗೊಂಡು ಒಂದು 12 ಮೆಂತ್ಯ ಹಾಕ್ಕೋತಾ ಇದ್ದೀನಿ. ನಾನು ಒಂದು 10ರಿಂದ 12 ಮೆಂತ್ಯ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದನ್ನು ಹುರ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ತೆಗ್ದಿಟ್ಕೊಂಡ್ಬಿಡ್ತೀನಿ. ತೆಗ್ದಿಟ್ಕೊಂಡು ಒಂದು ಪ್ಲೇಟಿಗೆ ಏನೇನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಅರಿಶಿನದ ಪುಡಿ ತೊಗೊಂಡಿದ್ದೀನಿ, ಮೆಂತ್ಯ ಹುರಿದಿರೋದು, ಒಂದೇ ಒಂದು ಹೆಸರು ಬೆಳ್ಳುಳ್ಳಿ, ವಿಳೆದೆಲೆ ತೊಟ್ಟು ತೊಗೊಂಡಿದ್ದೀನಿ, ಅರಿಶಿನದ ಪುಡಿ ತೊಗೊಂಡಿದ್ದೀನಿ. ಇದನ್ನು ಎಲ್ಲ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆಚ್ಕೊಂಬಿಡೋಣ. ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಅಷ್ಟರೊಳಗಡೆ ಬೆಣ್ಣೆ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕರಗಿದೆ. ಇವಾಗ ಇದು ಇನ್ನೂ ಕೂಡ ಎಣ್ಣೆ ಥರ ಬಿಡಬೇಕು, ಅಂದರೆ ತನಕ ಕರಗಿಸೋಣ. ಇಷ್ಟದನ್ನ ಕುಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ತೋರಿಸಿರೋದೆಲ್ಲ ಕುಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕುದಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಇವಾಗ ಒಂದು ಬೆಳ್ಳುಳ್ಳಿ ಕೂಡ ಚೆಚ್ಕೊಂಡು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ನೋಡಿ, ಇದು ಒಂದು 10 ನಿಮಿಷ, 10ರಿಂದ 15 ನಿಮಿಷದೊಳಗಡೆ ಬೆಣ್ಣೆ ರೆಡಿ ಆಗುತ್ತೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ವಿಳೆದೆಲೆ ತೊಟ್ಟು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಕೂಡ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ಚಿಟಿಕೆಯಷ್ಟು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಕಲರಿಗೋಸ್ಕರ. ಇಲ್ಲ ಅರಿಶಿನದ ಪುಡಿ ಹಾಕಿಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅನ್ನೋದಕ್ಕಿಂತ ಒಂದು ಚಿಟಿಕೆ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ನಾನು. ಉಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದರು. ಅದಕ್ಕೆ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಈ ತುಪ್ಪ ಕರಗಿಸೋದನ್ನು ನಮ್ಮ ಆಂಟಿ ಹೇಳ್ಕೊಡ್ತಿದ್ದಾರೆ. ಅವ್ರು ಯಾವಾಗಲೂ ಮಾಡ್ಕೋತಾ ಇರ್ತಾರೆ ಮನೇಲಿ. ನೋಡಿ, ಈ ರೀತಿಯಾಗಿ ತುಪ್ಪ ಕೂಡ ಬಂದಿದೆ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ತುಂಬ ಮರಳಾಗಿ ತುಂಬ ಚೆನ್ನಾಗಿತ್ತು. ನೋಡಿ, ಫೈನಲಿ ತುಪ್ಪ ಕೂಡ ರೆಡಿಯಾಗಿದೆ. ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಈ ತುಪ್ಪನ ಆರ್ಕೊಳಕ್ಕೆ ಬಿಟ್ಬಿಟ್ಟು ಶೋಧಿಸ್ಕೊಂಡ್ರೆ ರೆಡಿಯಾಗುತ್ತೆ ಈ ರೀತಿಯಾಗಿ. ಇದರಲ್ಲಿರೋದು ತೊಕ್ಕು ಥರ ಬರುತ್ತಲ್ಲ, ರೆಸಿಗ್ಯೂ, ಅದನ್ನು ಯಾವುದಾದ್ರೂ ಅಡುಗೆಗಳಿಗೂ ಸಹ ಬಳಸ್ಕೋಬೋದು. ನಾನಿವಾಗ ಗ್ಯಾಸ್ ಆಫ್ ಮಾಡಿ ಆರ್ಕೊಳೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಆರ್ಕೊಂಡ್ಮೇಲೆ ಇಷ್ಟು ತುಪ್ಪ ಬಂದಿದೆ. ನಾನು ತೋರಿಸ್ತಾ ಇದ್ದೀನಿ. ಇವಾಗ ಸೋರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ತುಪ್ಪ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಟೇಸ್ಟ್ ವೈಸ್ ಇಷ್ಟ ಆಯಿತು. ಮಕ್ಳಿಗಂತೂ ಮನೇಲಿ ಅನ್ನದ ಜೊತೆ ಎಲ್ಲ ಹಾಕ್ಕೊಡ್ಬೋದು, ಚಪಾತಿ ಜೊತೆ ಎಲ್ಲ ಕೊಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನೀವು ಕೂಡ ಮನೇಲಿ ತುಪ್ಪ ಮಾಡೋದನ್ನು ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮನೇಲಿ ಎಲ್ಲರೂ ತುಪ್ಪನ ಟ್ರೈ ಮಾಡಿ, ಮನೆಯಲ್ಲೇ ಬೆಣ್ಣೆ ಕುಡಿಕಿ.